ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಅವರೆಕಾಳು ಬಾತ್ ಮಾಡೋಣ ಹೇಗೆ ನೋಡೋಣ. ಹಸಿ ಅವರೆಕಾಳು ಬಾತ್ ಮಾಡ್ತಾಯಿದ್ದೀನಿ ನೋಡಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಆಗಲೇ ಎಣ್ಣೆ ಒಳಗೆ ಹಾಕ್ಕೊಂಡಿದ್ದೀನಿ. ಹಸಿ ಅವರೆಕಾಯಿ ಹಾಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ, ಖಾರದ ಪುಡಿ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊತೀನಿ. ನಾನು ಒಗ್ಗರಣೆಗೆ ಚಕ್ಕೆ ಲವಂಗ ಸ್ವಲ್ಪ ಹಾಕಿದ್ದೀನಿ, ಏನಕ್ಕೆ ತುಂಬ ಮಸಾಲೆ ಆಗುತ್ತೆ ಅಂತ. ಪ್ಲೇನ್ ಟೊಮ್ಯಾಟೊ ಬಾತ್ ಥರ ಬರುತ್ತೆ ಅವರೆಕಾಳು ಬಾತು. ನಾನು ತರಕಾರಿ ಯಾವುದು ಯೂಸ್ ಮಾಡ್ತಿಲ್ಲ, ಬರೀ ಅವರೆಕಾಳೇ ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋವಂಥದ್ದು. ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಹುಳಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮೊಸರು ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ. ಮೊಸರು ಹಾಕ್ತಾಯಿದ್ದೀನಿ, ಸ್ವಲ್ಪ ಒಂದು 2-3 ಸ್ಪೂನ್ ಅಷ್ಟು ಸಾಕು. ನಾನು ಟೊಮೆಟೊ ತುಂಬ ಯೂಸ್ ಮಾಡ್ತಾಯಿದ್ದೀನಿ. ಟೊಮೆಟೊ ಒಂದು 7-8 ಕಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಕಾಯಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ ಲವಂಗ, ಶುಂಠಿ, ಬೆಳ್ಳುಳ್ಳಿ. ನನ್ನ ಹತ್ರ ಸ್ವಲ್ಪ ಪುದೀನ ಸೊಪ್ಪಿತ್ತು, ಪುದೀನ ಸೊಪ್ಪು ಜಾಸ್ತಿ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಡಿಮೆ ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ 2. ಬೇಕಾದರೆ ಗರಂ ಮಸಾಲ ಯೂಸ್ ಮಾಡ್ಕೋಬೋದು. ನಾನು ಗರಂ ಮಸಾಲ ಯೂಸ್ ಮಾಡಿಲ್ಲ, ನಾನು ಚಕ್ಕೆ ಲವಂಗನೇ ಹಾಕೋತೀನಿ. ಈಗ ಇದನ್ನ ನುಣ್ಣು ಪೇಸ್ಟ್ ಮಾಡಿಕೊಂಡು 7-8 ಟೊಮೊಟೊ ಹಾಕಿದ್ದೀನಿ ನೋಡಿ. ಅದಕ್ಕೆ ಪೇಸ್ಟ್ ಹಾಕೋಬೇಕು. ಆಮೇಲೆ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ನೀವು ಎಷ್ಟು ಅಳತೆಗೆ ಬೇಕೋ ಅಷ್ಟು ನೀರು ಹಾಕೋಬೋದು. ನಾನಿಲ್ಲಿ 1.5 ಪಾವು ಅಕ್ಕಿ ತೊಗೊಂಡ್ರಿಂದ 3 ಗ್ಲಾಸ್ ನೀರು ಹಾಕೋತೀನಿ. ಚೆನ್ನಾಗಿ ಬರುತ್ತೆ. ಅದರಲ್ಲೇ ಸ್ವಲ್ಪ ನೀರು ಬಿಟ್ಟಿರುತ್ತಲ್ಲ, ಸೊ ಕರೆಕ್ಟ್ ಅಳತೆ ಸಾಕು. ನಾನು ಆಗಲೇ 1 ಪಾವು ಅಕ್ಕಿ ತೊಳೆದು ನೆನೆಸೋಕೆ ಇಟ್ಟಿದ್ದೀನಿ. ಆಮೇಲೆ ನಾನು ಸ್ವಲ್ಪ ಆಗಲೇ ಖಾರದ ಪುಡಿ ಹಾಕಿರೋದ್ರಿಂದ ಸ್ವಲ್ಪ ಒಂಚೂರು ಮಟನ್ ಸಾರು ಪುಡಿ ಇರುತ್ತೆ, ಅದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ತೊಳೆದಿರೋ ಅಕ್ಕಿ ಹಾಕಿದ್ದೀನಿ. ಇದು ಗ್ರೀನ್ ಕಲರ್ ಬರ್ತಾಯಿದೆ ಅಂದರೆ ಏನಕ್ಕೆ ಅಂದರೆ ನಾನು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ 2 ರುಬ್ಬಕ್ಕೆ ಹಾಕಿರೋದ್ರಿಂದ. ಇನ್ನೆಲ್ಲ ಹಾಕ್ಬಿಟ್ಟು ಮುಚ್ಚಿಬಿಟ್ರೆ ಸಾಕು, 1 ವಿಷಲೇ ಸಾಕು ನೋಡಿ. ಎಷ್ಟು ಸೂಪರ್ ಆಗಿದೆ. ಥ್ಯಾಂಕ್ ಯು.